ಉಪಚುನಾವಣೆ ಆದ ನಂತರ ಗಟ್ಟಿ ಮಾತಾಡೋ ಸಮಯ ಬರುತ್ತೆ. ಮಾತಾಡ್ತೀನಿ. ಉಪಚುನಾವಣೆ ಆದ ನಂತರ ಗಟ್ಟಿ ಮಾತಾಡಬೇಕು. ಅವಕಾಶಗಳು ಒದಗಿ ಬರ್ಬೇಕು. ಹಂಗ್ ಗಟ್ಟಿಯಾಗೆ ಮಾತಾಡ. ಪೊಲೀಸ್ ಇಲಾಖೆಯಲ್ಲಿಂದ ಇಲ್ಲಿಂದ ಮಂತ್ರಿಗಳು ಡೈರೆಕ್ಷನ್ ಕೊಟ್ಟವ್ರೆ ಅಂತಕ್ಕಂಥ ಮಾತನ್ನ ಹೇಳಿದ್ರಿ. ಚೆಕ್ ಪೋಸ್ಟ್ ಗಳು ಮಾಡೋದಕ್ಕೆ ಪೊಲೀಸ್ ಇಲ್ಲಿಂದ ಡೈರೆಕ್ಟ್, ನಾವು ಯಾರು ಇಲ್ಲಿಂದ ನೀವಲ್ಲ, ನಿಮಗೂ ಗೊತ್ತಿಲ್ಲ ಸರ್. ಇಲ್ಲ ಸಾರಿ ಇಲ್ಲಿಂದ ನಾವು ಯಾವ ಡೈರೆಕ್ಷನ್ಸ್ ಅನ್ನು ಕೊಟ್ಟಿಲ್ಲ ಮಾನ್ಯ ಅಧ್ಯಕ್ಷ. ಚೆಕ್ ಪೋಸ್ಟ್ ಅಲ್ಲ, ಈ ಪೊಲೀಸ್ ನಿಲ್ಲಿಕ್ಕೆ ಸ್ಟ್ಯಾಂಡ್ ಮಾಡ್ತಾರಲ್ಲ, ಅಲ್ಲ ಅವರು ಇಲ್ಲಿಂದ ಡೈರೆಕ್ಷನ್ ಇಲ್ಲ. ಇಲ್ಲಿಂದ ನಗರಾಭಿವೃದ್ಧಿ ಇಲಾಖೆ, ಅದು ಪರ್ಮಿಷನ್ ಪೊಲೀಸ್ ಇಲಾಖೆ, ಅದಕ್ಕೆ ಅಬ್ಜೆಕ್ಷನ್ ಇಲ್ಲ. ನಿಮ್ಮದಲ್ಲ, ಆದ್ರೆ ಇಲ್ಲಿಂದ ಸಚಿವರು ಡೈರೆಕ್ಷನ್. ಸೂಕ್ಷ್ಮ ಆಗ್ಬಿಟ್ರೆ ಹೇಗೆ ಸರ್? ನೀವು ಇಷ್ಟೊಂದು ಸೂಕ್ಷ್ಮ ಆಗ್ಬಿಟ್ರೆ ಹೇಗೆ? ಹೆಂಗೆ ನಿಮ್ ಇಲಾಖೆ ಬಂದು ಇಷ್ಟೊಂದು ಸೂಕ್ಷ್ಮ ನಾನು ಸ್ಥಳೀಯ ಪೊಲೀಸ್ ಇಲಾಖೆ ಕೇಳಿದೆ. ಅಲ್ಲ, ನಿಮ್ಮ ಯಾವಾಗ್ಲೂ ಅಶೋಕ್ ಅವರು ಜೋರಾಗಿ ಮಾತಾಡಬೇಕು ಅಂತ ಹೇಳ್ತಿರ್ತಾರೆ. ಸ್ವಲ್ಪ ಜೋರಾಗಿ ಮಾತಾಡೋಣ. ಅಲ್ಲ, ಮಾತಾಡೋದಕ್ಕೆ ನೀವು ಸಾಂದರ್ಭಿಕವಾಗಿ ನಾನು ಜೋರಾಗಿ ಮಾತಾಡ್ತೀನಿ. ಮೂರನೇ ಕಣ್ಣು ತೆಗಿಬೇಕಂತಿದ್ದಕ್ಕೆಲ್ಲ ಜೋರಾಗಿ ಮಾತಾಡಕ್ ಹೋಗಲ್ಲ ನಾನು. ಬೇರೆಯವರ ರೀತಿಯಲ್ಲಿ ಇದ್ದಕ್ಕಿದ್ದಂಗೆ ನಾನು ಎದ್ದು ನಿಂತ್ಕೊಂಡು ಮಾತಾಡಕ್ ಹೋಗೋದಿಲ್ಲ. ಈಗ ಮಾತಾಡ್ತೀನಿ. ಸಂದರ್ಭ ಬಂದಾಗ ಕಟುವಾಗಿ ಮಾತಾಡ್ತೀನಿ. ನೀವು ಉಪಚುನಾವಣೆ ಆದ ನಂತರ ಗಟ್ಟಿ ಮಾತಾಡೋ ಸಮಯ ಬರುತ್ತೆ. ಮಾತಾಡ್ತೀನಿ. ಉಪಚುನಾವಣೆ ಆದ ನಂತರ ಗಟ್ಟಿ ಮಾತಾಡಬೇಕು. ಅವಕಾಶಗಳು ಒದಗಿ ಬರ್ಬೇಕು. ಹಂಗ್ ಗಟ್ಟಿಯಾಗೆ ಮಾತಾಡಿ. ಈಗ ಬಿಲ್ ಬಗ್ಗೆ ಮಾತಾಡಿ. ಉಪಚುನಾವಣೆ ಮತ್ತೆ ನೋಡಿ ನೀವು ಚೆನ್ನೈ ಸುರೇಶಣ್ಣ 1 ಮಿನಿಟ್. ಅಧ್ಯಕ್ಷರೇ, ಪೊಲೀಸ್ ಇಲಾಖೆಯವರ ಹತ್ರ ಅನುಮತಿ ಪಡ್ಕೊಳ್ಳದೆ, ಮಹಾನಗರ ಪಾಲಿಕೆಯವರ ಹತ್ರ ಅನುಮತಿ ಪಡ್ಕೊಳ್ಳದೆ, ಯಾರಿಗೂ ಗೊತ್ತಿಲ್ಲದೆ ಇಲ್ಲಿಂದ ಬಂದು ಯಾರೋ ಒಬ್ಬ ಕಾಂಟ್ರಾಕ್ಟ್ ಅಲ್ಲಿ ಹಾಕಿದ್ದಾರೆ ಅಂತ ಹೇಳುವಂಥದ್ದು ಅಥವಾ ಹೇಳಿದ್ರಲ್ಲ. ಹೌದು, ಅದಕ್ಕೆ ಅಲ್ಲಿ ಯಾರವರಿಗೆ ಅನುಮತಿ ಕೊಟ್ಟಿದ್ದಾರೆ? ಫುಟ್ಪಾತ್ ಮೇಲೆಗೆ ಕಟ್ಟಲಿಕ್ಕೆ ಯಾರದಾದ್ರೂ ಅನುಮತಿಯನ್ನು ಪಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಗೊತ್ತಿಲ್ಲ. ಅದಕ್ಕೆ ಅದನ್ನ ಡೆಮಾಲಿಷ್ ಮಾಡ್ತಾರೆ ಅವರು. ಓಕೆ, ಉತ್ತರ ಕೊಡ್ಬೇಕು. ಅದೀಗ ಸುರೇಶ್